ಹಾಯ್ ಎವ್ರಿವನ್, ಗುಡ್ ಮಾರ್ನಿಂಗ್. ನಾವು ಇವತ್ತು ದೊಡ್ಡಬೆಟ್ಟ ಪೀಕ್ ಹೋಗ್ತಾ ಇದ್ದೀವಿ. ದೊಡ್ಡಬೆಟ್ಟ ಪೀಕ್ನ ಎಂಟ್ರೆನ್ಸ್ 7:30ಗೆಲ್ಲ ಓಪನ್ ಆಗುತ್ತೆ. ಲೇಟಾಗಿ ಹೋದರೆ ತುಂಬಾ ಕ್ರೌಡ್ ಆಗುತ್ತೆ, ಅದಕ್ಕೆ ಬೇಗನೆ ಹೋಗ್ತಿದ್ದೀವಿ. ಟೈಮ್ 7:30 ಆಗಿದೆ. ಅದನ್ನು ಮುಗಿಸ್ಕೊಂಡು ಬಂದು ಆಮೇಲೆ ತಿಂಡಿ ತಿನ್ನೋಣ ಅಂತ ಹೇಳಿ. ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ. ರೋಡೇ ಕಾಣಿಸ್ತಾ ಇಲ್ಲ, ಫುಲ್ ಸುತ್ತ ಮಿಸ್ಟೆಲ್ಲ ಕವರ್ ಆಗಿದೆ. ಆ್ಯಕ್ಚುಲಿ 2 ಕಣ್ಣು ಸಾಲದು ಅಂತ ಹೇಳ್ಬೋದು ನೋಡೋದಕ್ಕೆ. ಕ್ಯಾಮ್ರಾದಲ್ಲಿ ನಿಜವಾಗ್ಲೂ ಹೇಗೆ ಕಾಣಿಸಿದ್ರೆ ಗೊತ್ತಿಲ್ಲ, ಬಟ್ ಡೈರೆಕ್ಟಾಗಿ ನೋಡೋದಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಟೈಮ್ 8:30 ಆಗಿದೆ, ಬಟ್ ಆದ್ರೂ ನಾವು ದೂರ ನೋಡೋಕ್ಕೆ ಆಗ್ತಿಲ್ಲ. ಅಷ್ಟು ಮಿಸ್ಟಿದೆ, ಎಷ್ಟು ಮಿಸ್ಟಿದೆ ಅಂತಂದರೆ ಸಿಕ್ಕಾಬಟ್ಟೆ ಇದೆ. ತುಂಬಾ ಚೆನ್ನಾಗಿದೆ. ಊಟಿಗೆ ಬಂದ್ರಂತೂ ಇದನ್ನು ಮಿಸ್ ಮಾಡ್ಕೋಬೇಡಿ. ನನಗೆ ಮಾತಾಡೋಕ್ಕೂ ಆಗ್ತಿಲ್ಲ, ಅಷ್ಟು ಚಳಿ ಆಗ್ತಿದೆ. ಆ್ಯಕ್ಚುಲಿ ಇಲ್ಲಿ ವ್ಯೂ ಪಾಯಿಂಟ್ ಇದೆ, ಅಲ್ಲಿ ಟೆಲಿಸ್ಕೋಪ್ ಎಲ್ಲ ಇಟ್ಟಿದ್ದಾರೆ ನೋಡೋಕ್ಕಂತ ಹೇಳಿ. ಬಟ್ ಡ್ಯೂ ಟು ಕ್ಲೈಮೇಟ್ ಅವರು ಅದನ್ನು ಟೆಂಪ್ರವರಿಲಿ ಶಟ್ ಡೌನ್ ಮಾಡಿದ್ದಾರೆ. ದೊಡ್ಡಬೆಟ್ಟ ಪೀಕ್ ಆದಮೇಲೆ ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಮುಗಿಸಿ ನಾವು ಇವಾಗ ಟೀ ಫ್ಯಾಕ್ಟ್ರಿಗೆ ಹೋಗ್ತಿದ್ದೀವಿ.
will also taste our tea and buy teas you like from the sales counter. Thank you. आप लोग इधर सुनिए, साउथ इंडिया में हाईएस्ट एलिवेशन में रखा हुआ चाय पत्ती फैक्ट्री में आप लोग आए हो। अभी तो चाय पत्ती कैसे बनाने पड़ती आप लोग को मैं बताऊंगा, ध्यान से सुन लीजिए। अभी ये बिगड़ी जब में रखा हुआ चाय पत्ती सब हल्का दिन में पकान से तोड़ के लेके रखा हुआ है। This in color and smell tea please. Green color tea assumes a copper red color and a background smell also different types of teas. There are regular, strong, medium, varieties. Flavor teas like cardamom, chocolate. ಹೆಂಗಿದೆ ಟೀ? ಟೀ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಮುಗಿಸ್ಕೊಂಡು ಕೆಳಗಡೆ ಬಂದರೆ ಅಲ್ಲಿ ಚಾಕ್ಲೇಟ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿರೋದು ನಮಗೆ ಕಾಣಿಸುತ್ತೆ. ಈ ಊಟಿಲಿ ಕೋಕ್ನು ಕೂಡ ಹೆಚ್ಚಾಗಿ ಬೆಳೆಯೋದ್ರಿಂದ ಚಾಕ್ಲೇಟ್ನು ಅವರು ಉತ್ಪಾದನೆ ಮಾಡ್ತಾರೆ. ಇಲ್ಲಿಗೆಲ್ಲ ಮಸಾಲ ಐಟಮ್ಸ್ ಸಿಗುತ್ತೆ ಮತ್ತು ನಾವು ಯಾವ್ಯಾವ ಚಾಕ್ಲೇಟ್ ಆರ್ಡ್ರ್ ಮಾಡಿದ್ವಿ ಅದನ್ನು ಇಲ್ಲಿ ಕೊಡ್ತಾರೆ, ಇಲ್ಲಿ ಪೇ ಮಾಡಬೇಕು, ಇಲ್ಲಿ ಬಿಲ್ ಪೇ ಮಾಡಿ ನಾವು ತಗೋಬೇಕು. ಟೀ ಫ್ಯಾಕ್ಟ್ರಿ ಮುಗಿಸ್ಕೊಂಡು ಕೊಡನಾಡಿಗೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ನೋಡಿ ರೋಡ್ ಹೇಗಿದೆ, ಏನಾದರೂ ಕಾಣಿಸ್ತಿದೆಯಾ? ಏನೂ ಕಾಣಿಸ್ತಿಲ್ಲ. ನಾವು ಕೋಟಗಿರಿ ಹತ್ರ ಹೋದ್ವಿ. ಅಲ್ಲಿ ಊಟಕ್ಕೆ ನಿಲ್ಲಿಸ್ಬೇಕಾದ್ರೆ ಅಲ್ಲಿ ಹೇಳಿದ್ರೆ ನೀವು ಅಲ್ಲಿ ಹೋದರೆ ಏನೂ ಕಾಣಿಸಲ್ಲ ವ್ಯೂ, ಮತ್ತು ಅಲ್ಲಿ ಯಾವುದೂ ವೆಹಿಕಲ್ಸ್ನೂ ಬಿಡಲ್ಲ ಬಿಕಾಸ್ ಎಲ್ಲ ಮಿಸ್ಟ್ ಕವರ್ ಆಗಿದೆ ಅಂತ ಹೇಳಿ. ಸೊ ನಾವು ರಿಟರ್ನ್ ಡಾಲ್ಫಿನ್ ಪಾಯಿಂಟ್ಗೆ ಹೋಗೋಣ ಅಂತ ಹೇಳಿ ಹೋಗ್ತಿದ್ದೀವಿ. ಇದು ಕುನ್ನೂರಲ್ಲಿರೋದು. ಡಾಲ್ಫಿನ್ ನೋಸ್ ವ್ಯೂ ಪಾಯಿಂಟ್ ಅಂತೂ ಅಮೇಝಿಂಗ್ ಅಂದರೆ ಅಮೇಝಿಂಗ್ ಆಗಿದೆ. ನಿಜವಾಗ್ಲೂ ಎರಡು ಕಣ್ಣು ಸಾಲ್ತಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಇಷ್ಟು ಕಡಿಮೆ ಇದ್ದಿದ್ರಂತೂ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾವು ಬಂದಿದ್ದು ಆಲ್ರೆಡಿ 5 ಗಂಟೆ ಆಗಿಬಿಟ್ಟಿತ್ತು. 5:30 6 ಗಂಟೆಗೆಲ್ಲ ಕ್ಲೋಸ್ ಮಾಡಿಬಿಡ್ತಾರೆ. ಸೊ ನಾವೇ ಲಾಸ್ಟಲ್ಲಿ ಕಳಿಸ್ತಾ ಇದ್ರು ರಿಟರ್ನ್ ನಮ್ಮನ್ನು. ಬಟ್ ತುಂಬ ಅಂದರೆ ತುಂಬಾ ಅದ್ಭುತವಾಗಿತ್ತು. ಮಿಸ್ಟ್ ಏನಾರು ಇನ್ನು ಸ್ವಲ್ಪ ಕಡಿಮೆ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಅನಿಸುತ್ತೆ.
Joshua. ನಾವು ಡಾಲ್ಫಿನ್ ನೋಸ್ ವ್ಯೂ ಪಾಯಿಂಟ್ನ ಮುಗಿಸ್ಕೊಂಡು ರಿಟರ್ನ್ ಬರೋಷ್ಟರಲ್ಲಿ ಆಲ್ರೆಡಿ 8 ಆಗಿತ್ತು. ಸೊ ನಮ್ಮ ಜೊತೆ ಬಂದಿರೋ ಫ್ರೆಂಡ್ಸ್ನ ಅವ್ರ ರೂಮಲ್ಲಿ ಡ್ರಾಪ್ ಮಾಡಿ ನಮ್ಮ ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿ ಊಟ ಮಾಡಿ ಸ್ವಲ್ಪ ತಿರುಗಾಡಿ ಇವತ್ತು ಮಲ್ಕೊಳ್ಳೋಣ ಅಂತ ಹೇಳಿ ಮತ್ತೆ ನಾಳೆ ನಿಮಗೆ ಸಿಗ್ತೀನಿ. ಬಾಯ್.